ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, 2 ವಾರಗಳ ಹಿಂದೆ ಅಂದರೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಟಿವಿ ವಿಕ್ರಮ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮೇಲೆ ಡಿಕೆ ಬ್ರದರ್ಸ್ ಕಣ್ಣನ್ನ ಇಟ್ಟಿದ್ದಾರೆ ಅಂತ ಆ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ. ಅವತ್ತು ನಾವು ಆಡಿದಂತಹ ಮಾತು ಈಗ ನಿಜ ಆಗುವಂತಹ ಸೂಚನೆಗಳು ಸಿಕ್ಕಿವೆ. ಆದರೆ ಅದರಲ್ಲಿ ಒಂದು ಬಿಗ್ ಟ್ವಿಸ್ಟ್ ಆಗುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಹಾಗಾದ್ರೆ ಏನದು ಟ್ವಿಸ್ಟ್? ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಲೇಟೆಸ್ಟ್ ಅಪ್ಡೇಟ್ ಏನ್? ಹಾಗಾದ್ರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ತಲೆಯಲ್ಲಿ ಈಗ ಬಂದಿರುವಂತಹ ಮೆಗಾ ಪ್ಲಾನ್ ಏನು? ಡಿಕೆ ಶಿವಕುಮಾರ್ ಸಿಎಂ ಸೀಟನ್ನ ಸಿದ್ದರಾಮಯ್ಯ ಅವರಿಂದ ಕಿತ್ಕೊಳ್ಳೋದಕ್ಕೆ ಚನ್ನಪಟ್ಟಣ ಉಪಚುನಾವಣೆಯೇ ಬ್ರಹ್ಮಾಸ್ತ್ರ ಆಗಲಿದೆಯಾ? ಚನ್ನಪಟ್ಟಣ ಚುನಾವಣೆಯನ್ನ ಗೆಲ್ಲೋ ಮೂಲಕ ಶಿವಕುಮಾರ್ ಅವರು ರಾಜ್ಯದಲ್ಲಿ ಜೆಡಿಎಸ್ ಅಸ್ತಿತ್ವವನ್ನ ಪೂರ್ತಿಯಾಗಿ ಹೊಸಕಿ ಹಾಕುವಂತಹ ಪ್ಲಾನ್ ಅನ್ನ ಮಾಡಿದಾರಾ? ದೇವೇಗೌಡರ ಕುಟುಂಬದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಚನ್ನಪಟ್ಟಣವನ್ನ ವೇದಿಕೆ ಮಾಡಿಕೊಳ್ತಾರಾ? ಇಂತಹ ಹಲವಾರು ಪ್ರಶ್ನೆಗಳಿಗೆ ಆಸ್ಪದವನ್ನ ನೀಡಿರುವಂಥದ್ದು ಖುದ್ದು ಡಿಕೆ ಶಿವಕುಮಾರ್. ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಷ್ಠಿತ ಕಣವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆಶಿ ಸಹೋದರ ಸುರೇಶ್ ಅವರಿಗೆ ಹೀನಾಯವಾಗಿ ಸೋಲಾಗತ್ತೆ. ಇಲ್ಲಿ ಸೋತಿದ್ದು ಒಂದು ನೋವಾದ್ರೆ, ದೇವೇಗೌಡರ ಕುಟುಂಬಸ್ಥರ ವಿರುದ್ಧ ಸೋತಿದ್ದು ಅವರ ನೆಮ್ಮದಿಯನ್ನೇ ಕೆಡಿಸ್ಬಿಡ್ತು. ಡಾಕ್ಟರ್ CN ಮಂಜುನಾಥ್ ಅವರನ್ನ ಇಡೀ ರಾಜ್ಯ ಹೃದ್ರೋಗ ವೈದ್ಯರು ಅಂತ ನೋಡಿದ್ರೆ, ಡಿಕೆ ಬ್ರದರ್ಸ್ ಮಾತ್ರ ಅವರನ್ನ ದೇವೇಗೌಡರ ಅಳಿಯ ಅಂತಾನೇ ನೋಡಿತ್ತು. ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಸೋತದ್ದು ಡಿಕೆಶಿಗೆ ಖುದ್ದು ತಾವೇ ಸೋತಷ್ಟು ಅವಮಾನ ಆಯಿತು, ಅಷ್ಟೇ ನೋವಾಯಿತು. ಕಳೆದ ಚುನಾವಣೆಯಲ್ಲಿ ಫೇಸ್ ಆಫ್ ದ ಪಾರ್ಟಿ ಅನ್ನೋ ಹಾಗೆ ಡಿಕೆ ಸುರೇಶ್ ಕರ್ನಾಟಕದಿಂದ ಏಕೈಕ ಕಾಂಗ್ರೆಸ್ ಸಂಸದನಾಗಿ ಕಾಣಿಸ್ಕೊಂಡಿದ್ರು. ಆದರೆ ಈ ಸಲ ಡಿಕೆಶಿ ಬಣದ ಅಭ್ಯರ್ಥಿಗಳು ಸೋತ್ ಹೋದ್ರು. ಡಿಕೆಶಿ ಪ್ರೆಡಿಕ್ಟ್ ಮಾಡಿದಷ್ಟು ಸೀಟ್ ಕೂಡ ಬರಲೇ ಇಲ್ಲ. ಗಾಯದ ಮೇಲೆ ಉಪ್ಪು ಸುರಿದ ಹಾಗೆ ಅವರ ತಮ್ಮ ಕೂಡ ಸೋತ್ ಹೋಗ್ಬಿಟ್ರು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಲೋಕಸಭಾ ಚುನಾವಣೆಯಿಂದ ದೊಡ್ಡ ನಷ್ಟ ಆಗಿರುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯನವರು ತಮ್ಮ ಬಣದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದು ಇನ್ನಷ್ಟು ಸ್ಟ್ರಾಂಗ್ ಆಗಿಬಿಟ್ರು. ಇದು ಡಿಕೆಶಿಯ ಸಿಎಂ ಕನಸಿಗೆ ದೊಡ್ಡ ಮಟ್ಟದಲ್ಲಿ ತಣ್ಣೀರನ್ನು ಕೂಡ ಎರಚಿಬಿಡ್ತು. ಆದರೆ ಡಿಕೆಶಿ ಅಷ್ಟು ಸುಲಭವಾಗಿ ಸುಮ್ಮನೆ ಕೂರುವಂತ ಆಸಾಮಿನಾ? ನೋವೇ, ಚಾನ್ಸೇ ಇಲ್ಲ. ಲೋಕಸಭಾ ಚುನಾವಣೆ ರಿಸಲ್ಟ್ ಬರೋ ಹೊತ್ತಿಗೆನೆ ಅವರು ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಂಡು ಬಿಟ್ಟಿದ್ರು. ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ರೆ ಚನ್ನಪಟ್ಟಣ ಕ್ಷೇತ್ರ ಇದೆಯಲ್ಲ, ಅದು ಖಾಲಿಯಾಗಿ ಬಿಡತ್ತೆ. ಸೊ ಉಪಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದು ಬಿಡೋಣ ಅನ್ನುವಂಥದ್ದು ಡಿಕೆಶಿ ಪ್ಲಾನ್ ಆಗಿತ್ತು. ಡಿಕೆ ಸುರೇಶ್ ಶಾಸಕನಾಗಿ ಆಯ್ಕೆ ಆದ್ರೆ ಅದು ರಾಜ್ಯದಲ್ಲಿ ತಮಗೆ ಒಂದು ಸೀಟ್ ಎಕ್ಸ್ಟ್ರಾ ಬಲವನ್ನ ಕೊಟ್ಟ ಹಾಗಾಗತ್ತೆ. ಇನ್ನು JDS ನ ಒಂದು ಸೀಟ್ ಕಿತ್ಕೊಂಡ್ ಹಾಗೂ ಆಗ್ಬಿಡತ್ತೆ. ಅಣ್ಣ ತಮ್ಮ ಇಬ್ರು ಕೂಡ ಸೇರ್ಕೊಂಡು ಮೆರೆಯೋದಕ್ಕೂ ಕೂಡ ಆರಾಮಾಗತ್ತೆ ಅಂತ ಡಿಕೆಶಿ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಈಗ ಈ ಪ್ಲಾನ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಒಂದು ಟ್ವಿಸ್ಟ್ ಅನ್ನು ಕೊಡುವಂತ ಸೂಚನೆ ಸಿಕ್ಕಬಿಟ್ಟಿದೆ. ಹಾಗಾದ್ರೆ ಏನದು ಟ್ವಿಸ್ಟ್? ಎಸ್, ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಡಿಕೆ ಶಿವಕುಮಾರ್ ಅವರೇ ಕಣಕ್ಕೆ ಇಳಿಯುವಂತಹದ್ದು. ಹೌದು, ಇದು ಗಾಳಿ ಸುದ್ದಿ ಅಲ್ಲ, ಊಹಾಪೋಹ ಅಲ್ಲವೇ ಅಲ್ಲ. ಡಿಕೆ ಶಿವಕುಮಾರ್ ಇದೀಗ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವ ಬಗ್ಗೆ ಬಲವಾಗಿ ಚಿಂತನೆಯನ್ನ ನಡೆಸಿದ್ದಾರೆ. ಇತ್ತೀಚೆಗೆ ಡಿಕೆ ಸುರೇಶ್ ಅವರು ಪತ್ರಕರ್ತರ ಹತ್ರ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರು. ಏನಂತ? ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿ ಸ್ಪರ್ಧಿಸ್ತಾರೆ ಅಂತ. ಬಹುಶಃ ಅವತ್ತೇ ಅಣ್ಣ ತಮ್ಮ ಇಬ್ರು ಕೂಡ ಸೇರ್ಕೊಂಡು ಈ ಪ್ಲಾನ್ ಅನ್ನ ಹಾಗಾದ್ರೆ ಹಾಕೊಂಡಿದ್ರ? ಹೇಳೋಕ್ಕಾಗಲ್ಲ ರೀ. ಸೊ ಈ ಟ್ವಿಸ್ಟ್ ಹಿಂದಿರುವಂತಹ ಕಾರಣ ಏನ್ ಹಾಗಾದ್ರೆ? ಡಿಕೆಶಿ ಈಗಾಗಲೇ ಕನಕಪುರದ MLA, ಅದರ ಜೊತೆಗೆ ಉಪಮುಖ್ಯಮಂತ್ರಿ ಕೂಡ. ಹೀಗಿರುವಾಗ ಸುರೇಶ್ ಬದಲು ಡಿಕೆಶಿ ತಾವೇ ಯಾಕೆ ಸ್ಪರ್ಧೆಗೆ ಇಳಿಯೋದಕ್ಕೆ ಹೊರಟಿದ್ದಾರೆ? ದ ರೀಸನ್ ನಂಬರ್ 1,
ಸೇಡು ತೀರಿಸ್ಕೊಳ್ಳೋದಕ್ಕೆ. ಇದನ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂತಾದ್ರೂ ಹೇಳಿ, ಕಳ್ಕೊಂಡಿರುವಂತಹ ಮರ್ಯಾದೆಯನ್ನ ವಾಪಸ್ ಪಡೆಯೋದಕ್ಕೆ ಅಂತಾದ್ರೂ ಹೇಳಿ, ಏನು ಡಿಫ್ರೆನ್ಸ್ ಅಂತೂ ಆಗಲ್ಲ ಬಿಡಿ. ದೇವೇಗೌಡರ ಕುಟುಂಬಸ್ಥರ ವಿರುದ್ಧ ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲಾಗಿದೆ ಅವರಿಗೆ. ಸೊ ಈಗ ಅದೇ ಕುಟುಂಬದವರು ತೆರವು ಮಾಡ್ತಾ ಇರುವಂತಹ ಸೀಟನ್ನ ಕಿತ್ಕೊಂಡು ಬಿಟ್ರೆ ಅವರಿಗೆ ಪಾಠ ಕಲಿಸಿದ ಹಾಗಾಗತ್ತೆ ಅಂತ ಡಿಕೆಶಿ ಅವರ ಲೆಕ್ಕಾಚಾರ. ಇನ್ನು ಜೆಡಿಎಸ್ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿರುವಂತಹ ಚನ್ನಪಟ್ಟಣವನ್ನ ಕೈವಶ ಮಾಡಿಕೊಂಡ್ರೆ ಅದು ಜೆಡಿಎಸ್ ಮತ್ತು ದೇವೇಗೌಡರಿಗೆ ಪೆಟ್ಟು ಕೊಟ್ಟ ಹಾಗಾಗತ್ತೆ ಅನ್ನುವಂಥದ್ದು ಡಿಕೆಶಿಯ ಲೆಕ್ಕಾಚಾರ. ಇನ್ನು ರೀಸನ್ ನಂಬರ್ 2, ಚನ್ನಪಟ್ಟಣದಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕೆ ಇಳಿಸಿ ಬೈ ಚಾನ್ಸ್ ಡಿಕೆ ಸುರೇಶ್ ಸೋತು ಬಿಟ್ರೆ ತಮ್ಮನನ್ನ ಬಲಿ ಕೊಟ್ಟಾಗ ಆಗ್ಬಿಡತ್ತೆ. ಎರಡೆರಡು ಕಡೆ ಸೋಲಿಸಿ ತಮ್ಮನ ರಾಜಕೀಯ ಭವಿಷ್ಯವನ್ನೇ ನುಚ್ಚು ನೂರು ಮಾಡಿದ ಹಾಗೂ ಆಗ್ಬಿಡತ್ತೆ. ಸೊ ಚನ್ನಪಟ್ಟಣದಂತಹ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ಮತ್ತೆ ಸ್ಪರ್ಧೆಯನ್ನ ಮಾಡಿ ಅವರಿಗೆ ಜೆಡಿಎಸ್ ಏನಾದ್ರೂ ಸಪೋರ್ಟ್ ಅನ್ನ ಕೊಟ್ಟ ಬಿಟ್ರೆ ಸುರೇಶ್ ಸೋಲುವಂಥದ್ದು ಖಚಿತ. ಸೊ ಸುರೇಶ್ ಬದಲು ತಾವೇ ಚುನಾವಣೆಗೆ ನಿಂತ ಬಿಟ್ರೆ ತನ್ನನ್ನ ಯೋಗೇಶ್ವರ್ ಅದೇ ರೀತಿ ಜೆಡಿಎಸ್ ಇವರಿಬ್ರು ಸೇರ್ಕೊಂಡ್ರು ಕೂಡ ಸೋಲಿಸೋದಕ್ಕೆ ಆಗೋದಿಲ್ಲ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ತಾವೇ ಸ್ಪರ್ಧೆಯನ್ನ ಮಾಡ್ಬೇಕನ್ನುವಂಥದ್ದು ಡಿಕೆಶಿಯ ನಂಬಿಕೆ. ಇನ್ನು ರೀಸನ್ ನಂಬರ್ 3, ತಾವು ಚನ್ನಪಟ್ಟಣದಲ್ಲಿ ಗೆದ್ದು ಬಿಟ್ರೆ ಕನಕಪುರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದು. ಅಲ್ಲಿ ಡಿಕೆ ಸುರೇಶ್ ಅವರನ್ನ ಚುನಾವಣೆಗೆ ನಿಲ್ಲಿಸಿಬಿಟ್ರೆ ಆಯ್ತು. ಕನಕಪುರದ ಜನ ಹೇಗೂ ಕೈಯಂತೂ ಬಿಡಲ್ಲ ಅನ್ನುವಂಥದ್ದು ಗೊತ್ತು. ಆಗ ಸುರೇಶ್ ಕೂಡ ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಡಬಹುದು. ಹೇಗಿದೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್? ಇವೆಲ್ಲದಕ್ಕಿಂತ ದೊಡ್ಡ ಕಾರಣ ಇನ್ನೊಂದಿದೆ. ಏನು ಅಂತ ಕೇಳಿ. ಅದು ಜ್ಯೋತಿಷಿಗಳ ಮಾತು. ಭಾರಿ ಪ್ರಭಾವಿ ಮತ್ತು ಪವರ್ಫುಲ್ ಜ್ಯೋತಿಷ್ ಒಬ್ರು ಡಿಕೆ ಶಿವಕುಮಾರ್ ಅವರಿಗೆ ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈ ಸಲಹೆಯನ್ನ ಜ್ಯೋತಿಷಿಗಳು ಹಾಗಾದ್ರೆ ಕೊಟ್ಟಿದ್ಯಾಕೆ? ಇದ್ರ ಹಿಂದಿರುವಂತಹ ಗುಟ್ಟು ಏನ್ ಹಾಗಾದ್ರೆ? ಚನ್ನಪಟ್ಟಣ ಮತ್ತು ರಾಮನಗರ ದೇವಮೂಲೆಯಲ್ಲಿ ಇದೆಯಂತೆ. ಸೊ ಚನ್ನಪಟ್ಟಣದಿಂದ ಗೆದ್ದದ್ದೇ ಆದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಏರುವಂಥದ್ದು ಖಚಿತ ಅಂತೆ. ಚನ್ನಪಟ್ಟಣ ಅಥವಾ ರಾಮನಗರ ಈ ಕ್ಷೇತ್ರದಿಂದ ಗೆಲ್ಲೋರಿಗೆ ಬಹಳ ಅದೃಷ್ಟ ಇರೋದ್ರಿಂದ ಸಿಎಂ ಸ್ಥಾನದ ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಜ್ಯೋತಿಷಿಗಳು ಈ ಸಲಹೆಯನ್ನ ನೀಡಿದಾರಂತೆ. ಸೊ ಡಿಕೆ ಶಿವಕುಮಾರ್ ಇವೆಲ್ಲ ಲೆಕ್ಕಾಚಾರಗಳನ್ನ ಮಾಡಿ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರಂತೆ. ಡಿಕೆ ಶಿವಕುಮಾರ್ಗೆ ಯಾವುದಾದ್ರೂ ತೀರಾ ಅನಿವಾರ್ಯ ಕಾರಣ ಅಡ್ಡ ಬಂದು ಸ್ಪರ್ಧಿಸೋದಕ್ಕೆ ಆಗದೆ ಹೋದ್ರೆ ಮಾತ್ರ ಡಿಕೆ ಸುರೇಶ್ ಕಣಕ್ಕೆ ಇಳಿಬಹುದು. ಅದರ್ವೈಸ್ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಸ್ಪರ್ಧಿಸುವಂಥದ್ದು ಬಹುತೇಕ ಖಚಿತ ಖಚಿತ ನಿಶ್ಚಿತ. ವೀಕ್ಷಕರೇ, ಇಲ್ಲಿಂದ ಗೆದ್ದು ಬಂದ್ರೆ ಸಿಎಂ ಆಗ್ತಾರೆ ಅಂತ ಜ್ಯೋತಿಷಿಗಳು ಹೇಳಿರಬಹುದು. ಆದರೆ ಒಂದು ವೇಳೆ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಂತು ಸೋತು ಬಿಟ್ರೆ ಬಹುಶಃ ಅಣ್ಣ ಮತ್ತು ತಮ್ಮ ಇಬ್ಬರ ರಾಜಕೀಯ ಭವಿಷ್ಯಕ್ಕೂ ಕೂಡ ಅವತ್ತು ಕರಾಳ ದಿನ ಆಗಬಿಡತ್ತೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಆಸೆಯನ್ನ ಪರ್ಮನೆಂಟ್ ಆಗಿ ಬಿಟ್ಟು ಬಿಡಬೇಕಾಗತ್ತೆ. ಏನಂತೀರಿ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.